ಈಗ ಹೆಚ್ಚು ಕಡಿಮೆ ನವೆಂಬರ್ಗೆ CM ಬದಲಾಗ್ತಾರೆ ಅಂತ ಹೇಳ್ತಾ ಇದ್ದಾರೆ, ಸಿದ್ದರಾಮಯ್ಯನವರು ಬದಲಾಗ್ತಾರೆ, DK ಶಿವಕುಮಾರ್ ಅವರು ಬರ್ತಾರೆ ಅಂತ ಹೇಳಿ. ಅದೇ ರೀತಿಯಾಗಿ ಈ ಸೆಪ್ಟೆಂಬರ್ ತಿಂಗಳು ಅಂತ ಹೇಳಿದ್ರೆ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬ ಕೂಡ ಇದೆ, 75 ವರ್ಷ ಆಗುತ್ತೆ. ಹಾಗಾದರೆ ಕೇಂದ್ರದಲ್ಲಿ ರಾಜನ ಬದಲಾವಣೆ ಏನಾದರೂ ಆಗುತ್ತಾ? ರಾಜನಾಶು ಅಂತ ಕೂಡ ಹೇಳ್ತಾರೆ, ಚಂದ್ರನ ಮೇಲೆ ರಾಹು ಪ್ರವೇಶ ಆದಾಗ ರಾಜನಾಶು ಅಂತ ಕೂಡ ಹೇಳ್ತಾರೆ. ಬದಲಾವಣೆಗಳ ಸಾಧ್ಯತೆ ಇದೆಯಾ ಅಂತ ಈಗಿನ ಒಂದು ಪ್ರಶ್ನಾಲಗ್ನದ ಆಧಾರದ ಮೇಲೆ ನೋಡೋದಾದರೆ, ಈಗಿನ ಪ್ರಶ್ನಾಲಗ್ನೆ ತೊಗೊಂಡು ಹೋಗೋದಾದರೆ ಸ್ವಲ್ಪ ಮಟ್ಟಿಗೆ ರಾಜಕೀಯ ಬದಲಾವಣೆ ಇರ್ತದೆ, ಆದರೆ ತುಂಬ ಗೊಂದಲಗಳಿರುತ್ತೆ. ಆ ರೀತಿಯಾಗಿ ಬದಲಾವಣೆಯನ್ನು ನಾವು ನಿರೀಕ್ಷೆ ಮಾಡಬಹುದು. ಅದು ಕೇಂದ್ರದ ಬದಲಾವಣೆ ನಿರೀಕ್ಷೆ ಮಾಡಬಹುದು. ಅಂದರೆ ಕೇಂದ್ರದಲ್ಲಿ ಬಹುಶಃ ಕಷ್ಟ ಇಲ್ಲ ಅನ್ಸುತ್ತೆ, ರಾಜ್ಯದಲ್ಲಿ ಆಗುವಂಥ ಚಾನ್ಸಸ್ ಇರ್ತದೆ. ಈಗ ಲಗ್ನದ ಪ್ರಕಾರ ಅಂದರೆ ಈಗಿನ ಒಂದು ಲಗ್ನ ಸ್ಥಿತಿಯ ಪ್ರಕಾರ ಆಗಬಹುದು ಅಂತ ನಾನು ಅನಿಸಿಕೆ. ಓಕೆ. ಅರುಣ್ ಗುರೂಜಿ ಅವರೇ, ನಾನು ಆಗಲೇ ಹೇಳ್ತಾ ಇದ್ದೆ, ಸಿದ್ದರಾಮಯ್ಯನವ್ರದ ಡೇಟ್ ಆಫ್ ಬರ್ತ್ ಕೂಡ ಕೊಟ್ಟಿದ್ದೀನಿ, DK ಶಿವಕುಮಾರ್ ಅವರ ಡೇಟ್ ಆಫ್ ಬರ್ತ್ ಎಲ್ಲ ಕೂಡ ನಿಮ್ಮ ಹತ್ರ ಕೊಟ್ಟಿದ್ದೀನಿ. ಈ ಚಂದ್ರಗ್ರಹಣದಿಂದ ಸಿದ್ದರಾಮಯ್ಯನವರು ಅಂದರೆ ಜ್ಯೋತಿಷ್ಯ ಅಥವಾ ಏನು ಹೇಳ್ತೀರಾ ಅದಕ್ಕೆ? ನೋಡಿ, ಸಿದ್ದರಾಮಯ್ಯನವರ ಜಾತಕದ ಪ್ರಕಾರ ಇದು ಮಾನಸಿಕವಾಗಿ ಜಾಸ್ತಿ ಹೊರೆ ಏರ್ತಕ್ಕಂಥ ಸಂದರ್ಭ ಅನ್ನೋದು ಬಿಟ್ಟರೆ ಯಾವುದೇ ರೀತಿಯಾದಂಥ ಬದಲಾವಣೆ ಆಗಲ್ಲ, ಶಾಶ್ವತವಾಗಿ ಆಗಲ್ಲ. ಅವ್ರು ಹಿಂದೆನೂ 5 ವರ್ಷ ಕಂಪ್ಲೀಟ್ ಮಾಡಿದ್ರು, ಈಗಲೂ 5 ವರ್ಷ ಕಂಪ್ಲೀಟ್ ಮಾಡ್ತಾರೆ. ಇದರಲ್ಲಿ ಯಾವುದೇ ರೀತಿಯಂಥ ವ್ಯತ್ಯಾಸ ಯಾವ ಕಾರಣಕ್ಕೂ ಆಗಲ್ಲ. ಇವ್ರ ಜಾತಕದಲ್ಲಿ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಹೇಳ್ತಾ ಇದೆ, ಮಾನಸಿಕವಾಗಿ ಜಾಸ್ತಿ ಎಫರ್ಟ್ ಕೊಡ್ತದೆ. ಮೇ ಬಿ ಅವ್ರಿಗೆ ನಿಭಾಯಿಸಕ್ಕೆ ಆಗದೆ ಇರ್ತಕ್ಕಂಥದ್ದು, ಮನಸ್ಸಿಗೆ ಶಕ್ತಿ ಇಲ್ಲದೆ ಇರ್ತಕ್ಕಂಥದ್ದು, ಡಿಸಿಷನ್ ತಗೊಳಕ್ ಬರದೇ ಇರ್ತಕ್ಕಂಥದ್ದು, ರಾಂಗ್ ರೂಟಿಗೆ ಹೋಗ್ತಕ್ಕಂಥದ್ದು ಸಿದ್ದರಾಮಯ್ಯನವರಿಗೆ ತುಂಬಾ ಪೇಚಿಗೆ ಸಿಕ್ಕಾಕ್ಸ್ತಕ್ಕಂಥ ಸಂದರ್ಭ ಬರುತ್ತೆ ಹೊರತು ಸ್ಥಾನ ಪಲ್ಲಟ ಆಗುವುದಿಲ್ಲ. ಸ್ಥಾನ ಪಲ್ಲಟ ಇಲ್ಲ. ಓಕೆ, DK ಶಿವಕುಮಾರ್ ಅವ್ರ ಬಗ್ಗೆ? DK ಶಿವಕುಮಾರ್ ಅವ್ರದ್ದು ಅವ್ರ ಜಾತಕ ನೋಡೋಣ. DK ಶಿವಕುಮಾರ್ ಪ್ರಕಾರ ಡೇಟ್ ಆಫ್ ಬರ್ತ್ ಹೇಳ ಇದೆ ಸರ್. DK ಶಿವಕುಮಾರ್ ಡೇಟ್ ಆಫ್ ಬರ್ತ್ ಅವ್ರದ್ದು ಇದೆ. ಅವ್ರ ಪ್ರಕಾರ ಅವ್ರದ್ದು ಕೂಡ ಏನು ಪ್ರಾಬ್ಲಮ್ ಇಲ್ಲ, ಅವ್ರದ್ದು ಏನಿದೆ ಅದಷ್ಟೇ. ಸದ್ಯಕ್ಕಂತೂ ಯಾವುದೇ ರೀತಿಯಾದ ಬದಲಾವಣೆ ಜಾತಕ ಅಂದ್ರೆ CM ಆಗಲ್ಲ ಅಂತಾನ ಸಾಧ್ಯನೇ ಇಲ್ಲ ಈ ಸಂದರ್ಭದಲ್ಲಂತೂ ಮರ್ತು ಬಿಡ್ಬೇಕು. ಈಗ ಇನ್ನೂ 15 ತಿಂಗಳಂತೂ 100% ಬರ್ಕೊಡ್ತೇನೆ ಆಗಲ್ಲ. ನೆಕ್ಸ್ಟ್ 15 ಮಂತ್ಸ್ ಯಾರು ಏನು ಹೇಳಿದ್ರು ನಂಬೇಡಿ ಅವ್ರಾಗಲ್ಲ. ಯಾಕಂದ್ರೆ ಯಾವ್ದಕ್ಕೆ ಇದು ಯಾಕೆ ಇಷ್ಟು ಸ್ಟ್ರಾಂಗ್ ಆಗಿ ಹೇಳ್ತದೇನೆ ಅಂದ್ರೆ, ಅವರ ಜೀವಕಾರಕ ಗುರುವಿನ ಮೇಲೆ ಗೋಚಾರದ ರಾಹು ಬಂದಿರೋದ್ರಿಂದ, ಗುರು ಬಂದ್ರು ಕೂಡ ಪ್ರಭಾವ ಕಡಿಮೆ ಇರೋದ್ರಿಂದ ಶಕ್ತಿ ಇವ್ರಿಗೆ ಜಾಸ್ತಿ ಇರುತ್ತೆ, ಕೆಲಸ ಇವ್ರದೇ ಜಾಸ್ತಿ ಇರುತ್ತೆ, ಸ್ಥಾನ ಸಿಗಕ್ ಸಾಧ್ಯನೇ ಇಲ್ಲ. ಓಕೆ, ನರೇಂದ್ರ ಮೋದಿ ಅವರು? ನರೇಂದ್ರ ಮೋದಿ ಅವರ ನೋಡಿ, ಈ ಯಾರ ಜಾತಕದ ಲಗ್ನದಲ್ಲಿ ಗುರು ಇರ್ತಾವ ಅವ್ರ ಜಾತಕ ನೋಡ್ಬೇಡ್ರಿ ಅಂತ ಅರ್ಥ ಆಯ್ತಲ್ಲ. ಇವ್ರದ್ದು ಯಾರು ಏನು ಹೇಳಕ್ಕೂ ಆಗಲ್ಲ, ಯಾರು ಕೇಳೋಬಾರ್ದು. ನರೇಂದ್ರ ಮೋದಿ ಅವರು 75 ವರ್ಷ ಆದ್ಮೇಲೆ ಸುಮ್ಮನೆ ಯಾಕೆ ನ್ಯೂಸ್ ಮಾಡೋದು? ವೈ ಶುಡ್ ಬಿ ಅಲ್ವಾ? ಅಲ್ಲಿ ಇಲ್ವೇ ಅಲ್ಲ, ಇಲ್ಲರ ನಾವ್ ಯಾಕೆ ಮಾತಾಡ ಅವಕಾಶನೇ ಇಲ್ಲ, ಚಾನ್ಸಸ್ ಇಲ್ಲ, ಅದು ಮಾತೇ ಇಲ್ಲ ಸರ್. ನಾವೇ ನೋ ಕಮೆಂಟ್ಸ್ ಅದು ಅವ್ರು ಯಾವ ಕಾರಣಕ್ಕೂ ಅದು ಆಗದೇ ಇಲ್ಲ. ಓಕೆ, ಆಚಾರ್ಯ ನೀವು ಹೇಳ್ತಾ ಎಲ್ಲರೂ ಹೇಳ್ದಂಗೆ ಒಂದು ಈ ಪ್ರಶ್ನೆ ತಾತ್ಕಾಲಿಕ ಲಗ್ನಶಾಸ್ತ್ರ ಪ್ರಶ್ನೆ ಅಂತ ಒಂದು ಇರ್ತದೆ. ಈಗ ಹಾಕಿರುವಂಥ ಪ್ರಶ್ನೆ ಕುಂಭಲಗ್ನದಲ್ಲಿ ಪ್ರಶ್ನೆ ಬಂದ್ಬಿಡುತ್ತೆ. ಕುಂಭಲಗ್ನದಲ್ಲಿ ಪ್ರಶ್ನೆ ಬಂದಾಗ ಅದು ಸ್ಥಿರ ಲಗ್ನ ಅಂತೇಳಿ. ಸ್ಥಿರ ಅಂದ್ರೇನು? ನಾವು 3 ರೀತಿಯ ಚರಸ್ಥಿರ ದ್ವಿಸಾವ ಲಗ್ನಗಳು, ಚರಸ್ಥಿರ ದ್ವಿಸಾವ ರಾಶಿಗಳು ಅಂತ ವಿಶ್ಲೇಷಣೆ ಇರುವಂಥದ್ದು. ಚರ ಅಂದರೆ ಬೇಗ ಮುಂದಕ್ಕೆ ಹೋಗುವಂಥದ್ದು, ನಡೀತಾ ಇರೋವಂಥದ್ದು. ಅದಕ್ಕೆ ಶನೇಶ್ಚರ ಅಂದರೆ, ಚರ ಅಂದರೆ ನಿಧಾನವಾಗಿ ಚಲನೆ ಮಾಡೋವಂಥವ್ರು ಅಂತ ಹೇಳಿ. ಅದಕ್ಕೆ ಚರ ಲಗ್ನ ಅಂದರೆ ಬೇಗ ಹೋಗುವಂಥದ್ದು, ಅಂದರೆ ಬೇಗ ಮುಂದಕ್ಕೆ ನಡೆಯುವಂಥದ್ದು. ಸ್ಥಿರ ಲಗ್ನ ಅಂದರೆ ಸ್ಥಿರವಾಗಿರುವಂಥದ್ದು. ನೀವು ಪ್ರಶ್ನೆ ಕೇಳಿದ ತಕ್ಷಣ ಪ್ರಶ್ನೆ ಏನು ಬರುತ್ತೆ ಅಂದರೆ ಸ್ಥಿರವಾಗಿದೆ, ಇವು ಯಾವ ಏನು ಚೇಂಜಸ್ ಆಗಲ್ಲ ಅನ್ನೋದಕ್ಕೆ ಅಷ್ಟೇ. ಜೊತೆಗೆ ನನಗೆ ಗೊತ್ತಾ, ರಾಜಕೀಯ ಕಾರಕನಾದಂತಹ ರವಿ ತನ್ನ ಸ್ವಕ್ಷೇತ್ರದಲ್ಲಿ ಸ್ಥಿತನಾಗಿದ್ದಾನೆ, ಅಲ್ಲಿ ಕೇತುವಿನೊಂದಿಗೆ ಇದ್ದಾನೆ, ಜೊತೆಗೆ ಬುಧನಿಂದ ಇದ್ದಾನೆ. ಇದನ್ನ ಏನು ಹೇಳ್ತದೆ ಅಂದರೆ, ಎಲ್ಲರೂ ಸಾಮಾನ್ಯವಾಗಿ ಗಜಕೇಸರಿ ಯೋಗದ ಉಲ್ಲೇಖಗಳನ್ನು ನೀವು ಕೇಳಿರ್ತೀರ, ಗಜಕೇಸರಿ. ಆದರೆ ಅಲ್ಲೊಂದು ಧ್ವಜಕೇಸರಿ ಯೋಗ ಒಂದು ಫಾರ್ಮ್ ಆಗುತ್ತೆ. ಯಾವುದು? ಧ್ವಜಕೇಸರಿ ಯೋಗ. ಆ ಧ್ವಜಕೇಸರಿ ಅಂದ್ರೆ ಏನು? ಬಾವುಟ ಅನ್ನ. ಸೊ ಯಾವುದೇ ರೀತಿಯಾದಂಥ ವ್ಯತ್ಯಾಸಗಳು ಕಾಣೋದಿಲ್ಲ ಅನ್ನೋದು ಇಲ್ಲಿ ಸಾಮಾನ್ಯವಾಗಿ ಪ್ರಶ್ನಾ ಲಗ್ನದ ಶಾಸ್ತ್ರದ ಪ್ರಕಾರ. ತದನಂತರ ನಾವು ಅದನ್ನ ಬೇರೆ ಬೇರೆ ರೀತಿ ಅಂದರೆ ದಶಮಾಧಿಪತಿ ಅಂತ ತಗೊಂತೀವಿ, ಸಪ್ತಮಾಧಿಪತಿ ಅಂತ ತಗೊಂತೀವಿ, ಚತುರ್ಥಾಧಿಪತಿ ಅಂತ ತಗೊಂತೀವಿ. ಈ ರೀತಿ ಎಲ್ಲ ತೆಗೆದುಕೊಂಡ್ರು ಸಹ ಯಾವ ವ್ಯತ್ಯಾಸಗಳು. ಆದರೆ ಲಗ್ನದಲ್ಲೇ ಸ್ಥಿತನಾದಂತಹ ಚಂದ್ರ ರಾಹುಗಳು, ಇದನ್ನ ವ್ಯತ್ಯಾಸ ಅನ್ನೋದು ನೋಡ್ಬೇಕು. ಏನು ಚಂದ್ರ ರಾಹುನು ಸ್ವಲ್ಪ ಚಂಚಲತೆ ಜಾಸ್ತಿ ಮಾಡುವಂಥದ್ದು, ಗಲಭೆಗಳು, ಸುಮ್ಮನೆ ಏನೋ ಒಂಥರ ಡಿಸ್ಟರ್ಬ್ ಮಾಡೋವಂಥದ್ದು. ಈಗ ನೀವು ಸುಮ್ಮನೆ ನಿಮ್ಮ ಪಾಡು ನೀವು ಗಾಡೀಲಿ ಹೋಗ್ತಾ ಇರ್ತೀರಾ, ಪಕ್ಕದಲ್ಲಿ ಬಂದು ಸುಮ್ಮನೆ ಆರನ್ ಮಾಡೋದು ನಿಮ್ಗೆ ಹೆಂಗೆ ಇರಿಟೇಷನ್, ಕಿರಿಕಿರಿ ಆಗುತ್ತೆ.
ಇದು ಆಗೋ ಸಾಧ್ಯತೆಗಳು ಉಂಟು. ಆದರೆ ನಿಮ್ಮ ಗಾಡಿ ನೀವು ಬಿಟ್ಟು ಇಳಿಯಲ್ಲ, ಸುಮ್ಮನೆ ನಿಮ್ಮ ಪಡೆಗೆ ನೀವು ಹೋಗ್ತೀರಿ ಇಷ್ಟೇ. ಕಿರಿಕಿರಿ ಆದರೂ ಅವರೇ ಇರ್ತಾರೆ. ಅಲ್ಲ, ಅದು ಸ್ಥಿರವಾಗಿರುವಂಥದ್ದು ಪ್ರಶ್ನಾಶಾಸ್ತ್ರ ಪ್ರಕಾರ ಸ್ಥಿರವಾಗಿದೆ. ಸೊ ಅದ್ರ ಬಗ್ಗೆ ಯಾವ ಒಂದು ವ್ಯತ್ಯಾಸಗಳು ಕಾಣೋದಿಲ್ಲ. ಇದಿಷ್ಟು ತಾತ್ಕಾಲಿಕ ಪ್ರಶ್ನೆಶಾಸ್ತ್ರದ ಆಧಾರವನ್ನು ನಾವು ಉಲ್ಲೇಖ ಮಾಡಬಹುದು. ಓಕೆ.